ಹೋಗಿ ಕೇಳ್ಕೊತೀನಿ. ಅಭಯಾರಣ್ಯ ಉಳಿಸು, ಪ್ರಾಣಿಗಳನ್ನ ಉಳಿಸು, ಜಂತುಗಳನ್ನ ಉಳಿಸು. ಚೇಂಜ್ ಆಫ್ ಪ್ಲಾನು. ಈ ಟ್ರಿಪ್ ಪೂರ್ತಿ ಬರೀ ಚೇಂಜ್ ಆಫ್ ಪ್ಲಾನೇ ಆಗಿದೆ. ಟಾಡಾ ಮತ್ತೆ ಬಂದ್ಬಿಟ್ಟೆ. ಏನು ಗೊತ್ತಾ, ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ವಿಷಯ ಹೇಳಿದ್ರು. ಇಲ್ಲಿ ಪಾನಿಪುರಿ ತಿನ್ನೋಕ್ಕೆ ಅಂತ ನಿಲ್ಸಿದ್ದೆ. ಹಲೋ, ಏನು ಸಮಾಚಾರ? ಓಕೆ, ಹೆಲೋ ಎವ್ರಿ ಒನ್. 13 ಜುಲೈ 2024 ಬೆಳಗಿನ ಜಾವ 5:15 ಆಗಿದೆ. ಈ ಸರಿ ಎಲ್ಲಿ ಹೊರಟಿದ್ದೀವಿ ಅಂತಂದರೆ ಶೃಂಗೇರಿ ಹೊರಟಿದ್ದೀವಿ. ಕಸಿನ್ ಮಗಳಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕಾಗಿತ್ತು, ಹಾಗಾಗಿ ಫಸ್ಟ್ ಇಲ್ಲಿಂದ ಶೃಂಗೇರಿ ಹೋಗ್ತೀವಿ. ಆಮೇಲೆ ಅಲ್ಲಿಂದ ಎಲ್ಲೆಲ್ಲಿ ಹೋಗೋದು ಅಂತ ಪ್ಲ್ಯಾನ್ ಮಾಡಬೇಕು ಅಂತ ಕೂತ್ಕೊಂಡು. ಸಿಕ್ಕಾಪಡೆ ಚಳಿ ಹೊಡಿತಾ ಇದೆ. ಶೃಂಗೇರಿನಲ್ಲೂ ಕೂಡ ತುಂಬ ಮಳೆ ಬರ್ತಿದೆ ಅಂತಲೂ ಕೇಳಿದೆ. ಸೊ ನೋಡೋಣ. ಇಲ್ಲಿ 300 ಕಿಲೋಮೀಟರ್ ಇದೆ ಇಲ್ಲಿಂದ. ಲೆಟ್ಸ್ ಬಿಗಿನ್. ಹಲೋ, ಈಗ ಬೇಲೂರು ದಾಟಿದ್ದೀವಿ. ಇನ್ನೊಂದು ಪ್ರಾಬಬಲಿ ಇನ್ನೊಂದು 4 hours ಆಗ್ಬೋದು. ಬಟ್ ದೆರ್ ಇಸ್ ಅ ಚೇಂಜ್ ಆಫ್ ಪ್ಲ್ಯಾನ್. ಇವತ್ತು ಶೃಂಗೇರಿ ಹೋಗ್ತಿಲ್ಲ, ಸ್ಟ್ರೈಟ್ ಇವಾಗ ಇಲ್ಲಿಂದ ಕುಪ್ಪಳ್ಳಿ ಹೋಗಿ ಕವಿ ಮನೆ ಹೋಗಿ ಕುವೆಂಪು ಅವರ ಮನೆ ಹಾಗೂ ಅವ್ರು ಬಳಸ್ತಿದ್ದಂಥ ವಸ್ತುಗಳನ್ನೆಲ್ಲ ನೋಡಿಕೊಂಡು ಅಲ್ಲೇ ಹಾಲ್ಟ್ ಆಗಿ ಆಮೇಲೆ ನಾಳೆ ಶೃಂಗೇರಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ತುಂಬ ದೂರ ಟ್ರಾವೆಲ್ ಮಾಡಿಬಿಟ್ಟಿದ್ವಲ್ಲ, ಕಾಲೆಲ್ಲ ಜುಮ್ ಇಟ್ಕೊಂಡ್ಬಿಟ್ಟಿತ್ತು. ಅದಕ್ಕೆ ಸ್ವಲ್ಪ ಹೊತ್ತು ನಿಲ್ಲಿಸಿದ್ವಿ. ಇಲ್ಲಿ ಒಂದಿಬ್ಬರು ಕ್ಯೂಟ್ ಫೆಲೋಸ್ ಇಲ್ಲೇ ಇದ್ದಾರೆ. ಅವ್ರನ್ನ ನೋಡೋದಾದರೆ ಏನು ಸಖತ್ತಾಗುತ್ತೆ ಗೊತ್ತಾ ನೋಡಿ. ಹಲೋ, ಏನು ಸಮಾಚಾರ? ಹೋಗಲೇ ನೀನು ದೊಡ್ಡ ಮಸ್ಕರ ಅಂತ ಐತೆ. ಸೊ ಆಲ್ದೂರು ಬಿಟ್ಟಿದ್ದೀವಿ. ಇಲ್ಲಿಂದ ಕರೆಕ್ಟಾಗಿ 86 ಕಿಲೋಮೀಟರ್ಸ್ ಇದೆ ಕುಪ್ಪಳ್ಳಿ ಕವಿ ಮನೆಗೆ. ಗೂಗಲಲ್ಲಿ 2 hours ತೋರಿಸ್ತಾ ಇದೆ. ಪ್ರಾಬಬ್ಲಿ ವಿಲ್ ರೀಚ್ ಬೈ 1:30, 1:15 ಅವರಲ್ಲಿ ಹೋಗ್ಬಿಡ್ಬೋದು. ಸೊ ನೋಡೋಣ. ಮಳೆ ಬೇರೆ ಬರೋಂಗಾಗಿದೆ. ಲೆಟ್ಸ್ ಸಿ. ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ ತುಂಬ. ಅಲ್ಲಿ ಇಲ್ಲಿ ನಿಲ್ಲಿಸಿ ಪ್ರಾಬಬಲಿ ನಾವೇ ಮೊದಲಿಗರು ಅನಿಸುತ್ತೆ. ಶೃಂಗೇರಿ ಬೆಂಗಳೂರಿಂದ ಶೃಂಗೇರಿಗೆ ಬರೋರು ಬೆಳಗ್ಗೆ 5:15 ಬಿಟ್ಟು ಸಂಜೆ ಆದ್ರೂ ಇನ್ನೂ ಹೋಗದೇ ಇರೋರು ಚೆನ್ನಾಗಿ ಅಲ್ಲಿ ಇಲ್ಲಿ ನಿಲ್ಲಿಸಿ ಚೆನ್ನಾಗಿ ತಿಂದ್ಕೊಂಡು ಫುಲ್ ಟೈಮ್ ವೇಸ್ಟ್ ಮಾಡ್ಕೊಂಡು ಬರ್ತಾಯಿದ್ದೀವಿ. ಈಗ ನೋಡಿದ್ರೆ ಟೈಮ್ ಆಗೋಗ್ಬಿಟ್ಟಿದೆ. ಆದಷ್ಟು ಬೇಗ ಹೋಗಬೇಕು. ಇನ್ನು ಟೈಮ್ ಇದೆ, ಟೈಮ್ ಇಲ್ಲ ಅನ್ನೋದ್ರ ಮಧ್ಯಾಹ್ನ ಇದೆ ಆ್ಯಕ್ಚುಲಿ. ಹಾಗಾಗಿ ನಾವು ರಶ್ಶು ಆಗ್ತಾಯಿಲ್ಲ, ಅಟ್ ದ ಸೇಮ್ ಟೈಮ್ ಸುಮ್ಮನೆ ಕೂರ್ತಾಯಿಲ್ಲ, ಹಂಗಾಗಿದೆ. ನೋಡೋಣ. ಇವಾಗ ಒಟ್ಟು 6:30 ಕ್ಲೋಸ್ ಅಂತ ತೋರಿಸ್ತು ಗೂಗಲಲ್ಲಿ. ಬಟ್ ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಏನು ಸಿನಾರಿಯೋ ಇದೆ ಅಂತ. ಸೊ ಅಲ್ಲೇ ಹೋಗಿ ನೋಡೋಣ ಬನ್ನಿ. ಒಯ್ ಬೊಂಬಾಟ್ ಹೇರ್ ಸ್ಟೈಲ್. ನೋಡ ಕೂದಲು
ಉಪೇಂದ್ರನೇ ಅಷ್ಟೇ ಇಲ್ಲ. ಏನು ಉಪೇಂದ್ರನ್ ಫ್ಯಾನಾ ನೀನು? ಹಾಂ, ಉಪೇಂದ್ರನ್ ಫ್ಯಾನ ನೀನು? ಯಾರು ಫ್ಯಾನ್ ನೀನು? ನೀನೊಂದು ಫಿಲ್ಟರ್ ಬಿಡಿ ಇಟ್ಕೊಳ್ಳೋ. ಐ ನೋಡಿ, ಇದು ಕವಿಶೈಲಕ್ಕೆ ದಾರಿ. ಹಿಂಗೆ ಹೋಗ್ಬೇಕು. ಕುಪ್ಪಳ್ಳಿ ಇದು. ಇಲ್ಲಿ ನೋಡಿ ವ್ಯೂ. ಏನಕ್ಕೆ ಕುವೆಂಪು ಅವರು ಇಷ್ಟು ಚೆನ್ನಾಗಿ ಬರೀತಿದ್ರು ಅಂತ ಅನ್ನೋದಕ್ಕೆ ಇದು ಒನ್ ಆಫ್ ದಿ ರೀಸನ್ನೇ. ಅವರು ಸುತ್ತ ಇರೋ ಪರಿಸರ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಅವ್ರು ಬರೆದಿರೋ ಅಂಥ ಸಾಲುಗಳು ಕೂಡ ಅಷ್ಟೇ ಚೆನ್ನಾಗಿದೆ. ಇಲ್ಲಿ ನೋಡಿ, ಸುತ್ತ ಅಡಿಕೆ ತೋಟ. ಇಲ್ಲಿ ನೋಡಿ, ತೆಂಗು, ಬಾಳೆ, ಬೆಟ್ಟ, ಗುಡ್ಡ. ನೋಡಿ, ಇಲ್ಲಿ ಮೆಸೇಜ್ ಆಫ್ ದಿ ಯೂನಿವರ್ಸಲ್ ಮ್ಯಾನ್ ಅಂತ ಬರೆದಿದ್ದಾರೆ. ಇದರಲ್ಲಿ ಕುವೆಂಪು ಅವ್ರ ಬಗ್ಗೆ ಹಾಕ್ಯಾರೆ ನೋಡಿ. ಅವ್ರದ್ದು ಜನನ, ಮರಣ ಹಾಗೂ ನಾವು ಏನು ಮಾಡಬೇಕು ಅಂದರೆ ವಿಶ್ವಮಾನವರಾಗಲು ನಾವು ಸಾಧಿಸಬೇಕಾದ ಮೂಲಭೂತ ಸ್ವರೂಪದ ತತ್ವ ಪ್ರಣಾಳಿಕೆ. ಅಂದರೆ ವಿಶ್ವಮಾನವನಾಗಲು ನಾವು ಏನೇನು ಮಾಡಬೇಕು, ಯಾವ್ಯಾವ ತತ್ವಗಳನ್ನ ನಾವು ಪಾಲಿಸಬೇಕು ಅಂತಂದ್ಬಿಟ್ಟು ಇಲ್ಲಿ ಬರೆದಿದ್ದಾರೆ ನೋಡಿ. ಮನುಜ ಮತ, ವಿಶ್ವಪಥ, ಸರ್ವೋದಯ, ಸಮನ್ವಯ, ಪೂರ್ಣ ದೃಷ್ಟಿ. ಇಲ್ಲಿ ಫೋಟೋಗ್ರಫಿ ಪ್ರಾಹಿಬಿಟೆಡ್ ಅಂತ ಅನ್ಕೊತೀನಿ. ನೋಡೋಣ, ಬಿಟ್ಟರೆ ಒಳಗಡೆ ವ್ಲಾಗ್ ಮಾಡ್ತೀನಿ. ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಅವ್ರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಾವು ಪಾಲಿಸಲೇಬೇಕಾಗುತ್ತೆ. ಅವ್ರ ಜಾಗಕ್ಕೆ ನಾವು ಬಂದಿರೋದು, ಹಾಗಾಗಿ. ಸೊ ನೋಡೋಣ, ಒಳಗಡೆ ಬಿಟ್ಟರೆ ವ್ಲಾಗ್ ಮಾಡ್ತೀನಿ. ಇಲ್ಲ ಅಂತಾರೆ ಮತ್ತೆ ಹೊರಗಡೆ ಬಂದು ಅಲ್ಲಿ ಏನೇನು ನೋಡಿದೆ ಅಂತ ಅಂದ್ಬಿಟ್ಟು ನಿಮಗೆ ಹೇಳ್ತೀನಿ ಅಂತ. ಓಕೆ, ಸೊ ಒಳಗೆ ಹೋಗ್ಬಿಟ್ಟು ಬಂದೆ. ಆದರೆ ಫೋಟೋಗ್ರಫಿ ಪ್ರಾಹಿಬಿಟೆಡ್ ಇತ್ತು, ಹಾಗಾಗಿ ಅಲ್ಲಿನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಲೇಬೇಕಾಗಿ ಬಂತು. ಆದರೆ ಅಲ್ಲಿ ಒಳಗಡೆ ಏನೇನು ನೋಡಿದೆ ಅಂತಂದ್ಬಿಟ್ಟು ಕೆಲವೊಂದು ಐಟಮ್ಸ್ ಮಾತ್ರ ನಿಮಗೆ ಹೇಳ್ತೀನಿ. ಯಾಕೆಂದರೆ ಕೆಲವೊಂದು ನೀವೇ ಬಂದು ನೋಡಿದ್ರೆ ಮಾತ್ರನೇ ಚಂದ. ಒಳಗಡೆ ಅವ್ರು ಯೂಸ್ ಮಾಡ್ತಿದ್ದಂಥ ಟೆಲಿಫೋನ್ ಇದೆ, ಕಂಬಳಿ ಇದೆ, ಕಣಜ ಇದೆ, ಅವರು ಅಕ್ಕಿ ಸ್ಟೋರ್ ಮಾಡ್ತಿದ್ದಂಥ ಜಾಗ ಇದೆ, ಮತ್ತು ಅವರು ಬರಿತಿದ್ದಂಥ ಟೇಬಲ್ ಇದೆ, ಮತ್ತು ಅವರು ಕೆಲವೊಂದು ಯೂಸ್ ಮಾಡ್ತಿದ್ದಂಥ ಮತ್ತು ಓದ್ತಿದ್ದಂಥ ಬುಕ್ಸ್ ಇದ್ದಾವೆ, ಮತ್ತು ತುಂಬ ಅಪರೂಪದಲ್ಲಿ ಅಪರೂಪ ಅಂತ ಕೆಲವೊಂದು ಫೋಟೋಸ್ಗಳು ಕೂಡ ಇದ್ದಾವೆ. ಹಾಗಾಗಿ ಈ ಜಾಗನ ಮಿಸ್ಸೇ ಮಾಡಬೇಡಿ. ಜೊತೆಗೆ ಮಕ್ಕಳನ್ನ ಕರ್ಕೊಂಬನ್ನಿ ಈ ಜಾಗಕ್ಕೆ. ನೀವು ಬರೋದಕ್ಕಿಂತ ಹೆಚ್ಚಾಗಿ ಮಕ್ಳಿಗೆ ಕರ್ಕೊಂಬಂದು ಇದ್ರದ್ದು ವೈಶಿಷ್ಟ್ಯತೆ ಏನು ಅಂತ ಅಂದ್ಬಿಟ್ಟು ನೀವು ಅವ್ರಿಗೆ ಹೇಳಬೇಕು. ಆವಾಗಲೇ ಕುವೆಂಪು ಅವ್ರ ಬಗ್ಗೆ ಅವ್ರಿಗೆ ಒಂದು ಗೌರವ ಹುಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಕುವೆಂಪು ಅಂತಂದರೆ ಬರೀ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿ ಸುಮ್ಮನಾಗ್ತಾರೆ. ಆದರೆ ಅವರು ಯಾವ ವಾತಾವರಣದಲ್ಲಿ ಬೆಳೆದ್ರು, ಎಂಥ ವಾತಾವರಣದಲ್ಲಿ ಅವರು ಬರೀತಿದ್ರು ಅನ್ನೋದನ್ನು ನೀವು ಇಲ್ಲಿ ಕರ್ಕೊಂಬಂದಾಗ ನಿಮ್ಮ ಮಕ್ಳಿಗೆ ತೋರಿಸ್ದಾಗ್ಲೇ ಅವ್ರಿಗೆ ಒಂದು ನೆಕ್ಸ್ಟು ಒಂದು ಟೆಕ್ಸ್ಟ್ ಬುಕ್ ತೆಗೆದು ಅವರು ಪೊಯಮ್ ಓದ್ಬೇಕಾದ್ರೆ ಇಲ್ಲಿ ಕೂತ್ಕೊಂಡ್ಬರೋದ್ರು ಕುವೆಂಪು ಅವರು, ಈ ಒಂದು ಟೇಬಲ್ ಮೇಲೆ ಕೂತಿದ್ರು ಅಂತಂದ್ಬಿಟ್ಟು ಅವರು ಇಮ್ಯಾಜಿನ್ ಮಾಡ್ಕೊತಾರೆ. ಅದಕ್ಕೆ ನಿಮ್ಮ ಮಕ್ಕಳನ್ನ ಕರ್ಕೊಂಬರೋದು ಮಾತ್ರ ದಯವಿಟ್ಟು ಮರಿಬೇಡಿ. ವೆರಿ ಬ್ಯೂಟಿಫುಲ್ ಪ್ಲೇಸ್, ಲಾಟ್ ಆಫ್ ಥಿಂಗ್ಸ್ ಟು ಲರ್ನ್ ಫ್ರಮ್ ದಿಸ್. ಸೊ ಇದು ಮನೆ ಆಯಿತು. ಇಲ್ಲಿ ಕವಿಶೈಲಿಕೆ ದಾರಿ ಅಂತ ಅಂದ್ಬಿಟ್ಟು ಇರ್ತಿದೆ ನೋಡಿ, ಹಿಂಗೆ ಹೋಗಬೇಕು. ಇದು ಇಲ್ಲಿ ಕವಿಶೈಲಿಕ್ಕೆ ಇಲ್ಲಿ ಹೋಗಬೇಕು. ಅಲ್ಲೊಂದ್ಸತಿ ಕವಿಶೈಲಾಗಿ ಹೋಗಿ ಅಲ್ಲೇನಿದೆ ಅಂತಂದ್ಬಿಟ್ಟು ನೋಡಿಕೊಂಡು ಬರೋಣ. ಕವಿಶೈಲ ಅಂತಂದರೆ
ಕುವೆಂಪು ಅವರ ಸಮಾಧಿ. ಎಲ್ಲರೂ ಬಂದು ಕವಿ ಮನೆ ನೋಡ್ಕೊಂಡು ಹೋದರು. ಬಟ್ ಆದರೆ ತುಂಬ ಇಂಪಾರ್ಟೆಂಟ್ ಪ್ಲೇಸು ಕವಿಯ ಸಮಾಧಿ. ಕವಿ ಹೇಳಲಿಕ್ಕೆ ಬರಲಿಲ್ಲ ನೋಡಿ. ಇದೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರ ಸಮಾಧಿ ನೋಡಿ. ಅವರ ಜನನ ಹಾಗೂ ಮರಣ ಹಾಕ್ಯಾರಿಲ್ಲಿ. ನೋಡಿ, ಇದು ಕುವೆಂಪು ಅವರ ಕೈಬರಹ ಮತ್ತು ಹಸ್ತಾಕ್ಷರ. ಇದ್ರ ಮೇಲೆ ಬರೆಯೋದಾಗಲಿ ಇಲ್ಲ ಅಂತಂದರೆ ಕೆತ್ತದಾಗಲಿ ದಯವಿಟ್ಟು ಮಾಡಬೇಡಿ, ಯಾಕಂದರೆ ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಇನ್ನೊಂದು ಬ್ಯೂಟಿಫುಲ್ ವ್ಯೂ ತೋರಿಸ್ತೀನಿ ನಿಮಗೆ. ಏನಂತಂದರೆ ಅಲ್ಲಿ ಕುತ್ಕೊಂಡು ಕುವೆಂಪು ಅವರು ಮೆಡಿಟೇಟ್ ಮಾಡ್ತಿದ್ರಂತೆ ನೋಡಿ. ಇಲ್ಲಿ ಇದೇ ಜಾಗದಲ್ಲಿ ಕುವೆಂಪು ಅವರು ಮೆಡಿಟೇಟ್ ಮಾಡ್ತಾ ಇದ್ದಿದ್ದು. ಸುತ್ತ ಇರುವಂಥ ಪರಿಸರ ನೋಡಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ಇಲ್ಲಿಂದ ಶೃಂಗೇರಿ ಹೊರಟು ಅಲ್ಲಿ ಹಾಲ್ಟ್ ಆಗಿ ನಾಳೆ ಅಲ್ಲಿಂದ ಮತ್ತೆ ಪ್ರಾರಂಭ ಮಾಡ್ತೀನಿ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬೈ. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಲಾಸ್ಟ್ಲಿ ವರುಣ್ ವ್ಲಾಗ್ಸ್ ಫಾರ್ ಯು. ಟಾಡಾ ಮತ್ತೆ ಬಂದ್ಬಿಟ್ಟೆ. ಏನು ಗೊತ್ತಾ, ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ವಿಷಯ ಹೇಳಿದ್ರು. ಈ ಪಾನಿಪುರಿ ತಿನ್ನೋಕ್ಕೆ ಅಂತ ನಿಲ್ಲಿಸಿದ್ದೆ. ಹಾಗಾಗಿ ಪಾನಿಪುರಿ ಕೊಡ್ತಾರಲ್ಲ ಆಂಟಿ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ವಿಷಯ ಹೇಳಿದ್ರು. ಈ ಊರ ಹೆಸರು ಗಡಿಕಲ್ಲು ಅಂತೆ ನೋಡಿ. ಅಲ್ಲಿ ಹಾಕ್ಯಾರ ಹೆಸರು ಗಡಿಕಲ್ಲು ಅಂತ. ನಾನು ಹಿಂದೆ ಇವಾಗೇನು ಕಾಣಿಸ್ತಿದೆ ನಮ್ಮ ಹಿಂದೆ ಈ ರೋಡ್ ಇದೆಯಲ್ಲ, ಇಲ್ಲಿ ಇದು ಬಂದು ಶಿವಮೊಗ್ಗ ಆಯಿತಾ. ಇದು ಚಿಕ್ಕಮಗಳೂರು ನೋಡಿ. ಇದು ಶಿವಮೊಗ್ಗ, ಇದು ಚಿಕ್ಕಮಗಳೂರು. ಊರ ಹೆಸರೇ ಗಡಿಕಲ್ಲು ಅಂತ. ಈ ರೋಡ್ ಏನಿದೆ ಇದು ಬಾರ್ಡ್ರು, ಶಿವಮೊಗ್ಗ ಚಿಕ್ಕಮಗಳೂರು ಬಾರ್ಡ್ರ್ ಅಂತಿದೆ. ಚೆನ್ನಾಗಿದೆಲ್ಲ. ಯಾರಾದರೂ ಈ ಕಡೆ ಇರೋರು ಈ ಕಡೆ ಹೋದರೆ ಡಿಸ್ಟ್ರಿಕ್ಟ್ನ ದಾಟ್ಕೊಂಡು ಏರ್ ಸಲೂನ್ಗೆ ಹೋಗ್ಬೇಕು.